ನನ್ನ ನಲ್ಮೆಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ಲೆಸನ್ ಅಥವಾ ಅಧ್ಯಾಯ 12 ಸಂಭವನೀಯತೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರೊಬಬಿಲಿಟಿ ಅಂತ ಹೇಳಿ ಕರೆಯಲ್ಪಡ್ತೇವೆ. ಹಾಗಾದರೆ ಇಲ್ಲಿ ಕೆಲವೊಂದು ಸನ್ನಿವೇಶಗಳನ್ನು ನಿಮಗೆ ನೀಡಲಿದೆ ಚಿತ್ರದ ಮೂಲಕ. ವಿದ್ಯಾರ್ಥಿಗಳ ಈ ಚಿತ್ರವನ್ನು ತೆಗೆದುಕೊಂಡು ಇದನ್ನ ಊಹಿಸಲಿಕ್ಕೆ ಸಾಧ್ಯವೇ ಅಥವಾ ಆಲೋಚಿಸೋದು ಹೇಗೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ಬಿಟ್ಟಿರುವಂತಹ ಪ್ರಶ್ನೆಯಾಗಿದ್ದಾವೆ ಇವು. ಇಂದಿನ ಪಂದ್ಯದಲ್ಲಿ ಟಾಸ್ ಗೆಲ್ಲುವ ಅವಕಾಶವು 50-50 ಆಗಿದೆ ಅನ್ನುವಂತಹ ಒಂದು ನಿಮಗೆ ಚಿತ್ರವನ್ನು ನೀಡಲಾಗಿದೆ. ಹಾಗೆಯೇ ನೆಕ್ಸ್ಟ್ ಚಿತ್ರವನ್ನು ತಗೊಂಡ್ರೆ ಬಹುಶಃ ಇವತ್ತು ಮಳೆ ಬರಬಹುದು ಅನ್ನುವಂತಹ ಕೆಲವೊಂದು ಸಂದರ್ಭಗಳು. ವಿದ್ಯಾರ್ಥಿಗಳಿಗೆ ನೀವು ಗಮನಿಸಬೇಕಾಗಿರುವಂತಹ ಪಾಯಿಂಟ್ಸ್ ಏನಪ್ಪ ಅಂದರೆ ಅವಕಾಶ ಮತ್ತು ಬಹುಶಃ ಅನ್ನುವಂತಹ ಪದಗಳ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿ ವಿದ್ಯಾರ್ಥಿಗಳೇ. ಹಾಗೆಯೇ ಇನ್ನೊಂದು ನಿಮಗೆ ಸನ್ನಿವೇಶ ಕೊಡ್ತಾ ಇದ್ದೀನಿ. ನಾನು ಈ ವರ್ಷ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗುವ ಸಂಭವವಿದೆ. ಸಂಭವ ಅನ್ನುವಂತಹ ಪದ. ಹಾಗೆಯೇ ಡೀಸೆಲ್ ದರ ಏರುವ ಸಾಧ್ಯತೆಗಳು ಇವೆ ಅಥವಾ ಹೆಚ್ಚಾಗಿವೆ ಅನ್ನುವಂತಹ ಕೆಲವೊಂದು ಸನ್ನಿವೇಶಗಳು. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಇದುವರೆಗೂ ಏನು 4 ಸನ್ನಿವೇಶಗಳನ್ನು ನೋಡಿದ್ವಲ್ಲ, ಅದರಲ್ಲಿ ಬರುವಂತಹ ಕೆಲವೊಂದು ಅಂಶಗಳ ಬಗ್ಗೆ ನೀವು ಗಮನ ಹರಿಸಿ ಅಂತ ಹೇಳಿದೆ. ಬಹುಶಃ, ಸಂದೇಹ, ಹೆಚ್ಚಿನ ಸಂಭವ, ಅವಕಾಶಗಳು. ಇತ್ಯಾದಿ ಪದಗಳನ್ನು ನಾವು ತಗೊಂಡ್ರೆ ಆ ಅನಿಶ್ಚಿತತೆಯನ್ನು ಸೂಚಿಸ್ತವೆ ಅವು. ಉದಾಹರಣೆಗೆ ಮೊದಲ ಹೇಳಿಕೆಯಲ್ಲಿ ಬಹುಶಃ ಮಳೆ ಅಂದರೆ ಈ ದಿನ ಮಳೆ ಬರಬಹುದು ಅಥವಾ ಬರದೇ ಇರಬಹುದು ಎಂಬ ಅರ್ಥವನ್ನು ಅದು ನೀಡುತ್ತೆ. ಹಾಗಾದರೆ ಪಿಯರೆ ಸೈಮನ್ ಲ್ಯಾಪ್ಲಾಸ್ ರವರ ಪ್ರಕಾರ ಅವಕಾಶದ ಆಟಗಳೆಂದು ಪರಿಗಣಿಸಲ್ಪಡುವುದರಿಂದ ಆರಂಭವಾದ ವಿಜ್ಞಾನವನ್ನು ಮಾನವನ ಜ್ಞಾನದ ಅತ್ಯಂತ ಪ್ರಮುಖ ವಿಷಯವಾಗಿ ಉನ್ನತ ಸ್ಥಾನಕ್ಕೇರಿಸುವುದು ಒಂದು ಗಮನಾರ್ಹವಾದ ಸಂಗತಿಯಾಗಿದೆ. That means it is a remarkable that a science which began with a consideration of games of chance should be elevated to the rank of the most important subject of human knowledge. ಇದು ಲ್ಯಾಪ್ಲಾಸ್ ರವರು ಹೇಳಿರುವಂತಹ ಅವರದೇ ಆದಂತಹ ಸ್ಟೇಟ್ಮೆಂಟ್. ವಿದ್ಯಾರ್ಥಿಗಳೇ, ಹಾಗಾದರೆ ಈ ಪಾಠದಲ್ಲಿ ಅಂದರೆ ಸಂಭವನೀಯತೆ ಅನ್ನುವಂತಹ ಪಾಠದಲ್ಲಿ ಕೆಲವೊಂದು ಅಂಶಗಳ ಬಗ್ಗೆ ಅಂದರೆ ಕೆಲವು ಮೂಲ ಪದಗಳ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಮೊದಲನೇದಾಗಿ ಯಾದೃಚ್ಛಿಕ ಪ್ರಯೋಗ. ಇಲ್ಲಿ ನಿಮಗೆ ಚಿತ್ರದಲ್ಲಿ ನಾವೇನು ಮಾಡ್ತಿದ್ದೀವಿ, ಕಾಯಿನನ್ನು ತಗೊಂಡು ಟಾಸ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಅಲ್ವಾ. ಹೀಗೆ ಟಾಸ್ ಮಾಡಿದಾಗ ಅಂದರೆ ಏನಾಗುತ್ತದು, ಟೈಲ್ ಅಥವಾ ಹೆಡ್, ಶಿರ ಅಥವಾ ಪುಚ್ಚ ಯಾವುದಾದ್ರೂ ಒಂದು ನಿಮಗೆ ಬೀಳುವಂತಹ ಸಾಧ್ಯತೆಗಳಿದೆ. ಹಾಗೆಯೇ ಇನ್ನೊಂದು ಡೈಸ್ ಇದೆ. ಡೈಸ್ ಗೊತ್ತಿದೆಯಲ್ಲ ನಿಮಗೆ. ದಾಳ ಅಂಥೇಳಿ ಕರೆಯಲ್ಪಡ್ತೀವಿ ಕನ್ನಡದಲ್ಲಿ. ಅಂದರೆ ಇದನ್ನು ಹಾವು ಏಣಿ ಆಟ ಆಡಬೇಕಾದ್ರೆ ಈ ದಾಳವನ್ನು ನಾವು ಬಳಸ್ತೇವೆ. ಈ ದಾಳವನ್ನು ಚೆನ್ನಾಗಿ ಕುಲುಕ್ಬಿಟ್ಟು ನಾವು ಹಾಕಲ್ಪಟ್ಟಾಗ ಅಲ್ಲಿ ನಮಗೆ ಎಷ್ಟು ಪಾಯಿಂಟ್ಸು ಅನ್ನೋದು 1 2 3 4 6 ಮುಖಗಳಿರುತ್ತೆ. 6 ಮುಖಗಳಿಗೂ ನಾವು ಡಾಟೆಡ್ ಅಂದರೆ ಚುಕ್ಕೆಗಳ ರೂಪದಲ್ಲಿ ನಾವು ಮೆನ್ಷನ್ ಮಾಡಲ್ಪಟ್ಟಿರ್ತೀವಿ, ಹೌದಾನೆ. 1 ಬೀಳುವ ಸಾಧ್ಯತೆ ಇರ್ಬೋದು, ಇಲ್ಲ 2 ಬೀಳುವ ಸಾಧ್ಯತೆ ಇರಬಹುದು, ಇಲ್ಲ 6 ಬೀಳುವಂಥ ಸಾಧ್ಯತೆಗಳಿರಬಹುದು, ಹೌದಾನೆ. ಈ ರೀತಿಯಾಗಿ ನಮಗೇನಾಗುತ್ತೆ, ಯಾದೃಚ್ಛಿಕವಾಗಿ ನಾವು ಪ್ರಯೋಗವನ್ನು ಇಲ್ಲಿ ಮಾಡುವಂಥದ್ದು. ಈ ಮೇಲಿನ ಸನ್ನಿವೇಶಗಳಲ್ಲಿ ಫಲಿತಾಂಶವನ್ನು ನಿಖರವಾಗಿ ಹೇಳಲಾಗೋದಿಲ್ಲ. ನಾನು ಹೇಳಿದ್ನಲ್ಲ, 1 ಆರು ಬೀಳ್ಬೋದು, 2 ಆರು ಬೀಳ್ಬೋದು, 3 ಆರು ಬೀಳ್ಬೋದು. ಕಾಯಿನನ್ನು ಟಾಸ್ ಮಾಡಿದಾಗ 2 ಆರು ಬರ್ಬೋದು, ಇಲ್ಲ ಟೈಲ್ ಆರು ಬರಬಹುದು. ಇಂತಹ ಪ್ರಯೋಗಗಳನ್ನು ಅಂದರೆ ಫಲಿತಾಂಶವನ್ನು ನಿಖರವಾಗಿ ನಿಯಂತ್ರಿಸಲು ಊಹಿಸಲು ಸಾಧ್ಯವಿಲ್ಲವ ಅಂತಹವನ್ನು ಯಾದೃಚ್ಛಿಕ ಪ್ರಯೋಗ ಅಂಥೇಳಿ ಕರೆಯಲ್ಪಡ್ತೀವಿ. ಅಂದರೆ ಇಲ್ಲಿ ನಾವೇನು ಮಾಡಲಿಕ್ಕೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು. ಒಂದು ಪ್ರಯೋಗವನ್ನು ಯಾದೃಚ್ಛಿಕ ಪ್ರಯೋಗ ಎಂದು ಕರಿಬೇಕಾದ್ರೆ ಅದು ಒಂದಕ್ಕಿಂತ ಹೆಚ್ಚು ಸಂಭವನೀಯ ಫಲಿತಾಂಶ ಹೊಂದಿರಬೇಕು ಹಾಗೂ ಇದರ ಫಲಿತಾಂಶವನ್ನು ನಿರ್ದಿಷ್ಟವಾಗಿ ಊಹಿಸಿ ಹೇಳಲಾಗುವುದಿಲ್ಲ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ನಿಮಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ನಾನು ನಿಮಗೆ ಸೆಂಡ್ ಮಾಡಿದ್ದೇನೆ. ಟರ್ಮ್ ಅಂದರೆ ಪ್ರೊಬಬಿಲಿಟಿ, ಇದರ ಟರ್ಮಿನಾಲಜಿ, ಈ ಪದದ ಅರ್ಥ ಹೇಗೆ ಬಂದಿದೆ, ಯಾವ ಮೂಲದಿಂದ ಬಂದಿದೆ, ಯಾವ ಭಾಷೆಯಿಂದ ಬಂದಿದೆ ಅನ್ನುವಂಥದ್ದು. ಅದಲ್ಲದೆ ಇಂಡಿಪೆಂಡೆಂಟ್ ಈವೆಂಟ್ಸ್, ಕೆಲವೊಂದು ಸ್ವತಂತ್ರವಾಗಿ ಏನಾಗುತ್ತೆ, ಕೆಲವು ಘಟನೆಗಳು ನಡೆಯಲ್ಪಡ್ತವೆ. ಅಂತಹ ಎಕ್ಸಾಂಪಲ್ಸ್ಗಳು ಕೂಡ ಈ ವಿಡಿಯೋದಲ್ಲಿ ನಿಮಗೆ
ದೊರೆಯುತ್ತೆ. ಸೊ 2 ವಿಡಿಯೋಗಳನ್ನು ನಾನು ನಿಮಗೆ ಸೆಂಡ್ ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ಸೊ ಇವುಗಳನ್ನು ನೀವು ವಿಡಿಯೋ ಆನ್ ಮಾಡಿ ಪ್ಲೇ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುವಂತಹ ಎಕ್ಸಾಂಪಲ್ಸ್ಗಳಾಗಿದ್ದಾವೆ. ಹಾಗೆಯೇ ಆ ಪದಗಳ ಅರ್ಥ ಇಲ್ಲಿ ನಿಮಗೆ ಕೊಡಲ್ಪಟ್ಟಿದ್ದಾರೆ. ಸೊ ಈ ವಿಡಿಯೋನ ಓಪನ್ ಮಾಡಿ ನೋಡಿ. ಅದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನಂತರ ನನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದರ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಾ ಹೋಗಬಹುದು. ಸೊ ನೆಕ್ಸ್ಟ್ ಇಲ್ಲಿ ನಾವು ತೆಗೆದುಕೊಂಡಾಗ ಇನ್ನೊಂದು ಫಲಿತಾಂಶ ಮಾದರಿ ಸ್ಯಾಂಪಲ್ ಸ್ಪೇಸ್ ಅಂತೇಳಿ ಕರೆಯಲ್ಪಡ್ತೀವಿ. ಯಾವಾಗ ಒಂದು ಯಾದೃಚ್ಛಿಕ ಪ್ರಯೋಗವನ್ನು ಮಾಡಲ್ಪಟ್ಟಾಗ ಢಾಳವನ್ನು ಉರುಳಿಸುವ ಯಾದೃಚ್ಛಿಕ ಪ್ರಯೋಗವನ್ನು ಪರಿಗಣಿಸಿ. ಢಾಳದ ಮೇಲ್ಮುಖದಲ್ಲಿ 1 2 3 4 5 ಅಥವಾ 6 ಅಥವಾ ಆ ಚುಕ್ಕಿಗಳಲ್ಲಿ ನಿಮಗೆ ಕಂಡು ಬರುತ್ತೆ. ಹೌದು ತಾನೆ? ನೋಡಿ, ಇಲ್ಲಿ ಒಂದು ಮಾದರಿಯನ್ನು ನಿಮಗೆ ನೀಡ್ತಾ ಇದೆ ವಿದ್ಯಾರ್ಥಿಗಳೇ. ನಿಮಗೆ ಚಿತ್ರದಲ್ಲಿ ಕಾಣ್ತಿದೆ ಅಲ್ವಾ? ಒಬ್ಬ ಮನುಷ್ಯ ಏನು ಮಾಡ್ತಿದ್ದಾನೆ, ತನ್ನ ಕೈಯಲ್ಲಿ ದಾಳವನ್ನು ತೆಗೆದುಕೊಂಡು ಯಾದೃಚ್ಛಿಕವಾಗಿ ಹೇಗೆ ಬೇಕೋ ಹಾಗೆ ಕುಲುಕ್ಬಿಟ್ಟು ಹಾಕಲ್ಪಡ್ತಾ ಇದ್ದಾನೆ, ಯಾದೃಚ್ಛಿಕವಾಗಿ ಹಾಕಲ್ಪಟ್ಟಿದ್ದಾನೆ. ಹೌದಾನೆ? ಸೊ ಆಗ ನಮಗೆ ಹೇಗಾದರೂ ಬರಬಹುದು, ಆ ದಾಳದಲ್ಲಿ 1 ಬರ್ಬೋದು, 2 ಬರ್ಬೋದು, 3 ಚುಕ್ಕೆ ಹೊಂದಿರುವಂಥ ಸಾಧ್ಯ ಇರುವಂಥ ಫಲಿತಾಂಶಗಳಿರಬಹುದು, 4 5 6. ಆದರೆ 6 ನಮಗೆ ಇಲ್ಲಿ ಸಾಧ್ಯತೆಗಳು ಕಂಡು ಬರುತ್ತೆ. ಸೊ ಅದರ ಡಯಾಗ್ರಾಮನ್ನು ಕೂಡ ನಿಮಗೆ ಇಲ್ಲಿ ಕೊಡಲ್ಪಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ರೀತಿಯ ಫಲಿತಾಂಶಗಳನ್ನು ಇಲ್ಲಿ ನಾವು ನೋಡಲ್ಪಡ್ತವೆ. ಹಾಗಾಗಿ ಈ ಏನು ಪ್ರಯೋಗದ ಮೂಲಕ ಒಂದು ತೀರ್ಮಾನಕ್ಕೆ ಬರ್ತವೆ, ಈ ಯಾದೃಚ್ಛಿಕ ಪ್ರಯೋಗಗಳಲ್ಲಿ ಸಾಧ್ಯವಿರುವ ಫಲಿತಾಂಶಗಳನ್ನು ಪುಷ್ಪಾವರ ಅಥವಾ ಪುಷ್ಪಾವರಣ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ವಿದ್ಯಾರ್ಥಿಗಳೇ ಬಿಟ್ಟು ಹೋಗ್ಬಿಟ್ಟಿದೆ. ಸೊ ಅದೊಂದು ಸೇರಿಸ್ಕೊಳ್ಳಿ. ಪುಷ್ಪಾವರಣ ಚಿಹ್ನೆ ನಿಮಗೆ ಗೊತ್ತಿದೆ ಅಲ್ವಾ? ಒಳಗೆ ವ್ಯಕ್ತಪಡಿಸುವುದಕ್ಕೆ ಫಲಿತಾಂಶ ಗಣ ಎನ್ನುತ್ತೇವೆ. ಇದನ್ನು ನಾವು ಎಸ್ನಿಂದ ಸೂಚಿಸುತ್ತೇವೆ. ಏನೇಳಿ? ಎಸ್ ಎಂಬ ಅಕ್ಷರದಿಂದ ಇಲ್ಲಿ ನಾವು ಸೂಚಿಸಲ್ಪಡ್ತೇವೆ. ಹಾಗಾಗಿ ದಾಳ ಉರುಳಿಸಿದಾಗ ಎಸ್ = ಏನಾಗುತ್ತೆ, ಪುಷ್ಪವರ್ಣದಲ್ಲಿ 1 2 3 4 5 6 ಅನ್ನುವಂತಹ 6 ನಾವು ಇಲ್ಲೇನು ಮಾಡ್ತೀವಿ, ಈ ಅಂಕಿಗಳ ಚುಕ್ಕಿಗಳನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಹಾಗಾಗಿ ನಮಗೆ ಈ ರೀತಿಯ ಫಲಿತಾಂಶ ದೊರೆಯಲ್ಪಡುತ್ತೆ. ಅದೇ ರೀತಿ ನಾಣ್ಯವನ್ನು ಚಿಮ್ಮಿದ ಯಾದೃಚ್ಛಿಕ ಪ್ರಯೋಗದ ಫಲಿತಾಂಶಗಳು ಶಿರ ಅಥವಾ ಪುಚ್ಚ ಅಂದರೆ ಹೆಡ್ ಆ್ಯಂಡ್ ಟೈಲ್ ಆಗಿರಬಹುದು ಅನ್ನುವಂತಹ ಪ್ರಶ್ನೆ ಅಲ್ವಾ? ಹೇಗಾದರೂ ಸಂಭವನೀಯತೆ ಆಗಿರ್ಬೋದು. ಟೈಲೇ ಬೀಳಬೇಕಂತೇನಿಲ್ಲ ಅಲ್ವಾ, ಹೆಡ್ಡೇ ಬೀಳಬೇಕಂತೇನಿಲ್ಲ, ಶಿರ ಅಥವಾ ಪುಚ್ಚ ಎರಡರಲ್ಲಿ ಯಾವುದಾದ್ರೂ ಒಂದು ಬೀಳಬಹುದು. ನೋಡಿ ವಿದ್ಯಾರ್ಥಿಗಳ, ಟಾಸನ್ನು ಹೇಗೆ ನಾವು ಚಿಮ್ಮಲ್ಪಟ್ಟಾಗ ಅಲ್ಲಿ ಯಾವ ರೀತಿಯ ಫಲಿತಾಂಶ ಬರುತ್ತೆ ನೋಡಿ, ಕಾಣ್ತಿದೆ ಅಲ್ವಾ? ಒಂದು ಹೆಡ್ ಬೀಳ್ಬೋದು, ಇಲ್ಲ ಟೈಲ್ ಬೀಳ್ಬೋದು. ನಮ್ಮ ಆಡು ಭಾಷೆಯಲ್ಲಿ ರಾಜಾರಾಣಿ ಅಂತೇಳಿ ಕರೆಯಲ್ಪಡ್ತಿದ್ವಿ ಅಲ್ವಾ? ಸೊ ನಾಣ್ಯವನ್ನು ಚಿಮ್ಮಿದಾಗ S = H, T 2 ನಮಗೆ ಸಾಧ್ಯತೆಗಳು ಕಂಡು ಬರುತ್ತೆ ಅಲ್ವಾ? ಸೊ H ಅಂದರೆ ಹೆಡ್ಡು, T ಅಂದರೆ ಟೈಲು. ಸೊ S ಅಂದಾಗ ಟೋಟಲ್ ನಮಗೆ ಅಲ್ಲಿ ಬರುವಂತಹ ಫಲಿತಾಂಶ. ಹಾಗಾಗಿ ಇದನ್ನು ನಾವು ಫಲಿತಾಂಶ ಮಾದರಿ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿ ಕರೆಯಲ್ಪಡ್ತವೆ. ಸೊ ಈ 2 ಪ್ರಯೋಗಗಳು ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ವಿದ್ಯಾರ್ಥಿಗಳೇ ಅಲ್ವಾ? ಹೇಗೆ ನಾವು ಫಲಿತಾಂಶಗಳನ್ನು ಕಂಡುಹಿಡಿತೇವೆ ಅನ್ನುವಂಥದ್ದು. ಹಾಗಾಗಿ 6 ಮುಖವಿರುವ ದಾಳವನ್ನು ಒಮ್ಮೆ ಉರುಳಿಸಿದಾಗ, ಇಲ್ಲಿ ನಾವೇನು ಘಟನೆ ನಡೀತಾ ಇದೆ, ಏನು ಮಾಡ್ತಿದ್ದೀವಿ, ದಾಳವನ್ನು ತೆಗೆದುಕೊಂಡು ಒಮ್ಮೆ ಉರುಳಿಸಲ್ಪಡ್ತೀವಿ. ಸೊ ಹೀಗೆ ಉರುಳಿಸಿದಾಗ ಯಾವ ರೀತಿಯ ಫಲಿತಾಂಶಗಳು ಬರುತ್ತೆ ಅನ್ನೋದನ್ನ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಸೊ ಅದರ ಡಯಾಗ್ರಾಮ್ ನಾನು ಇಲ್ಲಿ ನಿಮಗೆ ನೀಡಲ್ಪಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಫಲಿತಾಂಶ ಸಮಸಂಖ್ಯೆಯಾಗಿದ್ದರೆ ಎಂಬ ನಿಬಂಧನೆಯನ್ನು ಹಾಕಿಕೊಳ್ಳೋಣ. ಅಂದರೆ ಅಲ್ಲಿ ನಮಗೆ 1 2 3 4 5 6 ಅಲ್ಲಿ ಸಮಸಂಖ್ಯೆನೂ ಇದೆ, ಬೆಸ ಸಂಖ್ಯೆನೂ ಇದೆ. ಸೊ ಅದರಲ್ಲಿ ನಾವು ಸಮಸಂಖ್ಯೆಯನ್ನು ಮಾತ್ರ ತೆಗೆದುಕೊಳ್ಳೋಣ. ಸೊ ಈ ಸಾಧ್ಯತೆಯ ಫಲಿತಾಂಶಗಳನ್ನು ತಗೊಂಡಾಗ 2 4 6 ಆಗಿರುತ್ತದೆ. ಹಾಗೆಯೇ ಫಲಿತಾಂಶದ ಪ್ರಯೋಗದ ಮೂಲಕ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ, ಅಂದರೆ ಫಲಿತಾಂಶದ ಮಾದರಿ ಏನಾಗಿರುತ್ತೆ, ಅವಿಭಾಜ್ಯ ಸಂಖ್ಯೆನೇ ಆಗಿರುತ್ತೆ, 2 3 5 ಆಗಿರುತ್ತದೆ ಅಂಥೇಳಿ ಕರೆಯಲ್ಪಡ್ತೀವಿ. ಸೊ ಎಲ್ಲ ಸಾಧ್ಯತೆಯ ಫಲಿತಾಂಶದ ಭಾಗವನ್ನು ನಾವು ಒಂದು ಘಟನೆ ಅಂಥೇಳಿ ಕರೆಯುವಂಥದ್ದು ಅಥವಾ ಈವೆಂಟ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಾದ ಒಂದು ಘಟನೆ ಆಗಿರಬಹುದು, ಅಥವಾ ಸಮಸಂಖ್ಯೆ ಅಥವಾ ಬೆಸ ಸಂಖ್ಯೆ, ಗೊತ್ತಾಯ್ತಲ್ಲ? ಸೊ ಈ ಒಂದು ಪ್ರತಿಯೊಂದನ್ನು ನಾವು ಎಲ್ಲ ಸಾಧ್ಯತೆ ಏನಂತ ಕರಿತೀವಿ, ಆ ಭಾಗವನ್ನು ಒಂದು ಘಟನೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ವಿದ್ಯಾರ್ಥಿಗಳೇ, ಘಟನೆ ಅನ್ನುವಂತಹ ಪದದ ಅರ್ಥ ನಿಮಗೆ ತಿಳಿದಿದೆ ಅಂತೇಳಿ ನಾನು ಭಾವಿಸ್ತೇನೆ ಅಲ್ವಾ? ಓಕೆ, ಹಾಗಾದರೆ ಮುಂದೆ ಹೋಗೋಣ. ಅವಕಾಶದ ಕಲ್ಪನೆ, ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂತಹ ಮೂಲ ಪದವಾಗಿದೆ. ನಾಣ್ಯ ಚಿಮ್ಮುವ ಪ್ರಯೋಗವನ್ನು ನಾವು ಪರಿಗಣಿಸಿದಾಗ ಏನಾಗುತ್ತಲ್ಲ, ನಮಗೆ 2 ರೀತಿಯ ಫಲಿತಾಂಶ ದೊರೆಯುತ್ತೆ. ಸೊ ಈಗ ನಾಣ್ಯವನ್ನು ಪುನಃ ಚಿಮ್ಮಿ ಫಲಿತಾಂಶ ಮಾದರಿಯನ್ನು ಕೆಳಗಿನ ಕೋಷ್ಟಕದಂತೆ ಬರೆಯೋಣ ಅಂತ ಇದೆ ವಿದ್ಯಾರ್ಥಿಗಳೇ. ಈ ಕೋಷ್ಟಕವನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಕ್ರಮ ಸಂಖ್ಯೆ, ನಾಣ್ಯವನ್ನು ಚಿಮ್ಮಿದ ಒಟ್ಟು ಸಂಖ್ಯೆ, ಇದನ್ನು N(S) ಅಂತೇಳಿ ಕರಿತೀವಿ.
ಶಿರ ಮೇಲೆ ಬಂದ ಸಂಖ್ಯೆ ಎನ್ ಆಫ್ ಎಚ್, ಹಾಗೆ ಪುಚ್ಛ ಮೇಲೆ ಬಂದ ಸಂಖ್ಯೆ ಎನ್ ಆಫ್ ಟಿ. ಸೊ ಎನ್ ಆಫ್ ಎಚ್ ಡಿವೈಡ್ ಬೈ ಎನ್ ಆಫ್ ಎಸ್, ದಟ್ ಮೀನ್ಸ್ ಎನ್ ಆಫ್ ಟಿ ಡಿವೈಡ್ ಬೈ ಎನ್ ಆಫ್ ಎಸ್ ಅಂತೇಳಿ ಕರಿತೇವೆ. ಸೊ ನಾಣ್ಯವನ್ನು ಚಿಮ್ಮಿದ ಒಟ್ಟು ಸಂಖ್ಯೆ ಎಷ್ಟು ಬಾರಿ ಚಿಮ್ಮಿದ್ದೀವಿ? 15 ಬಾರಿ. ಸೊ ಹೀಗೆ 15 ಬಾರಿ ಚಿಮ್ಮಿದಾಗ 10 ಬಾರಿ ಶಿರ ಬಂದಿದೆ, ಮೇಲೆ ಬಂದಿರುವಂಥದ್ದು, ಹಾಗೆ 5 ಬಾರಿ ಏನಾಗಿದೆ, ಪುಚ್ಛ ಮೇಲೆ ಬಂದಿದೆ. ಹಾಗಾದರೆ ಟೋಟಲ್ ನಮಗೆ ಸಂಭವನೀಯತೆ ಏನು ನಡೆಯುತ್ತೆ? ಎನ್ ಆಫ್ ಎಚ್ ಡಿವೈಡ್ ಬೈ ಎನ್ ಆಫ್ ಎಸ್ ಅಂತ ಕರಿತೀವಿ. ಸೊ ಹಾಗೆ 10 ಡಿವೈಡ್ ಬೈ 15 ಅಂತ ಹೇಳಿ. ಸೊ ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಎನ್ ಆಫ್ ಟಿ ಡಿವೈಡ್ ಬೈ ಎನ್ ಆಫ್ ಎಸ್ ಅಂತ ತಗೊಂಡಾಗ, ಅಂದರೆ ಟೈಲರ್ನ ತಗೊಂಡಾಗ 5 ಡಿವೈಡ್ ಬೈ 15 ಅಂತೇಳಿ ಕರೆಯಲ್ಪಡ್ತೀವಿ. ಸೊ ವಿದ್ಯಾರ್ಥಿಗಳೇ, ಇದು ಆಗುವಂತಹ ಘಟನೆ. ಆ ಘಟನೆಯಿಂದ ನಾವು ಸಂಭವನೀಯತೆನ ಎಡ್ ಎಷ್ಟು ಸಲ ಮತ್ತು ಟೈಲ್ ಎಷ್ಟು ಸಲ ಅನ್ನುವಂಥದ್ದನ್ನು ನಾವು ಬರಿತಾ ಹೋಗ್ತೇವೆ. ಸೊ ಹಾಗಾಗಿ ಈ ಏನು ನಿಮಗೆ ಅಂಶ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಎರಡನೇ ಸಲ ನಾವು 30 ಬಾರಿ ಚಿಮ್ಮಿದಾಗ ಏನಾಗುತ್ತೆ, 50 ಬಾರಿ ಚಿಮ್ಮಿದಾಗ ಎಷ್ಟೆಷ್ಟು ಬಾರಿ ಬಂದಿದೆ ಅನ್ನೋದನ್ನು ನೀವೇನು ಮಾಡಿ ವಿದ್ಯಾರ್ಥಿಗಳೇ, ಒಂದು ನಾಣ್ಯವನ್ನು ತಗೊಂಡು ನೀವೇ ಟೆಸ್ಟ್ ಮಾಡ್ಕೊಳ್ತಾ ಈ ಪಟ್ಟಿಯನ್ನು ನೀವೇ ಏನು ಮಾಡ್ಬೋದು, ಮನೆಯಲ್ಲಿ ತಯಾರು ಮಾಡಬಹುದು. ಅರ್ಥ ಆಯ್ತಲ್ಲ? ಸೊ ಇದೇನಿದು ಒಂದು ಅವಕಾಶದ ಕಲ್ಪನೆ, ಅಂದರೆ ಟೈಲ್ ಎಷ್ಟು ಬಾರಿ ಹಾಗೆಯೇ ಪುಚ್ಛ ಎಷ್ಟು ಬಾರಿ ಬಂದಿದೆ ಅನ್ನುವಂಥದ್ದಕ್ಕೆ. ಸೊ ವಿದ್ಯಾರ್ಥಿಗಳೇ, ಈ ಪಟ್ಟಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಮೊದಲನೇ ಪ್ರಯತ್ನದಲ್ಲಿ ಒಟ್ಟು ಚಿಮ್ಮುವಿಕೆಯ ಅನುಪಾತ ಎನ್ ಆಫ್ ಎಸ್ ಡಿವೈಡ್ ಬೈ ಎನ್ ಆಫ್ ಎಸ್. ಸೊ 10 ಡಿವೈಡ್ ಬೈ 15 ಅಂತೇಳಿ ಕರಿತೇವೆ. ಹಾಗೆಯೇ ಎರಡನೇ ಪ್ರಯತ್ನದಲ್ಲಿ ಒಟ್ಟು ಚಿಮ್ಮುವಿಕೆಯ ಅನುಪಾತ ಎನ್ ಆಫ್ ಎಚ್ ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 18 ಡಿವೈಡ್ ಬೈ 30. ಅದೇ ರೀತಿ ಮೂರನೇ ಪ್ರಯತ್ನದಲ್ಲಿ ಒಟ್ಟು ಚಿಮ್ಮುವಿಕೆಯ ಅನುಪಾತ ಎನ್ ಆಫ್ ಎಚ್ ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 35 ಡಿವೈಡ್ ಬೈ 30. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಸೊ ಈ ರೀತಿಯಾಗಿ ತೆಗೆದುಕೊಂಡಾಗ ಈ ಕೋಷ್ಟಕದಿಂದ ನಾವು ಒಂದು ಅಂಶವನ್ನು ಗಮನಿಸ್ತೇವೆ ಅಥವಾ ಒಂದು ತೀರ್ಮಾನಕ್ಕೆ ಬರ್ತೇವೆ. ಏನಂದರೆ, ಹೌದು, ಚಿಮ್ಮುವಿಕೆಯ ಪ್ರಮಾಣ ಹೆಚ್ಚಿದಂತೆ ಅನುಪಾತದ ಬೆಲೆಯು ಅರ್ಧ ಅಥವಾ 0.5ರ ಹತ್ತಿರದಲ್ಲಿ ಇರುತ್ತದೆ ಅನ್ನುವಂತಹ ಕನ್ಕ್ಲೂಷನ್ಗೆ ನಾವು ಬರ್ತೀವಿ. ಇದರ ಅರ್ಥ ಏನಪ್ಪ ಅಂದರೆ, ನಾಣ್ಯವನ್ನು ಚಿಮ್ಮಿದಾಗ ಶಿರ ಅಥವಾ ಪುಚ್ಛ ಆಗ ಪಡೆಯುವಂಥ ಅವಕಾಶ ಏನಿದೆಯಲ್ಲ ಅದು 50-50 ಆಗಿರುತ್ತೆ ಅಲ್ವಾ, 50-50 ಆಗಿರುತ್ತೆ ಅಂಥೇಳಿ ತೀರ್ಮಾನಕ್ಕೆ ಬರ್ತವೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ನಾಣ್ಯವನ್ನು ಚಿಮ್ಮಿದಾಗ ಬೀಳುವ ಶಿರ ಪಡೆಯುವ ಸಂಭವನೀಯತೆ ಅರ್ಧ ಅಥವಾ 0.5 ಆಗಿರುತ್ತೆ ಅನ್ನುವಂತಹ ತೀರ್ಮಾನವನ್ನು ನಾವಿಲ್ಲಿ ತೆಗೆದುಕೊಳ್ತೇವೆ, ಈ ಪಟ್ಟಿಯನ್ನು ತೆಗೆದುಕೊಳ್ಳೋದ್ರ ಮೂಲಕ. ಹಾಗಾದರೆ ವಿದ್ಯಾರ್ಥಿಗಳ ಇಲ್ಲೊಂದು ನಾವು ಚಟುವಟಿಕೆ ಮಾಡಿದ್ದೀವಿ ತಾನೇ, ಇದು ಈ ಚಟುವಟಿಕೆಯ ಮೂಲಕ ಪ್ರತಿ ನಾಣ್ಯದ ಚಿಮ್ಮುವಿಕೆಯನ್ನು ಏನಂತ ಕರಿತೀವಿ, ಒಂದು ಟ್ರಯಲ್ ಅಥವಾ ಯತ್ನ ಅಂಥೇಳಿ ಕರೆಯಲ್ಪಡ್ತೀವಿ. ನಾವು ಮಾಡಿರುವಂತಹ ಪ್ರಯತ್ನ ಅಥವಾ ಅದಕ್ಕಿಂತ ಬೆಸ್ಟ್ ಇಲ್ಲಿ ವರ್ಡ್ ಅಂದರೆ ಯತ್ನ ಅಂಥೇಳಿ ಹೇಳುವಂಥದ್ದು. ಪ್ರಯತ್ನ ಅನ್ನೋದಕ್ಕಿಂತ ಟ್ರಯಲ್, ಯತ್ನ ಅನ್ನುವಂತಹ ಅಂಶ ಇಲ್ಲಿ ಸೂಟ್ ಆಗುತ್ತೆ ಈ ಘಟನೆಗೆ ಅಂಥೇಳಿ ನಾವು ತಿಳಿಯಲ್ಪಡ್ತೀವಿ. ಆದ್ದರಿಂದ ಯತ್ನವು ಒಂದು ಕ್ರಿಯೆಯಾಗಿದ್ದು ಇದು ಒಂದು ಅಥವಾ ಹೆಚ್ಚಿನ ಫಲಿತಗಳನ್ನು ಕೊಡುತ್ತದೆ. ಔಟ್ಕಮ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ಈಗ ಒಟ್ಟು ಯತ್ನಗಳ ಸಂಖ್ಯೆ n ಆಗಿರಲಿ. ಸಂಭವಿಸುತ್ತಿರುವ ಒಂದು ಘಟನೆ ಈ ಪ್ರಾಯೋಗಿಕ ಸಂಭವನೀಯತೆ ಪಿ ಆಫ್ ಇ ಯು ಅನ್ನುವಂಥದ್ದು. ಇಲ್ಲಿ ಪ್ರಾಕ್ಟಿಕಲ್ ಈವೆಂಟ್ ಅದಕ್ಕಿಂತ ಬೆಸ್ಟ್ ಅಂದರೆ ಈವೆಂಟ್ ಆಫ್ ಪ್ರೊಬಬಿಲಿಟಿ ಅಂತ ಹೇಳಿ ಕರೆಯಲ್ಪಡ್ತೀವಿ. ಅಂದರೆ ಪ್ರಾಯೋಗಿಕ ಸಂಭವನೀಯತೆ ಅಂಥೇಳಿ ಪಿ ಆಫ್ ಇ ಎಂಬ ಅಕ್ಷರದಿಂದ ಸೂಚಿಸಲ್ಪಡ್ತೇವೆ. ಸೊ ಇದು ಯಾವುದರ ಅನುಪಾತ ಆಗಿರುತ್ತೆ ಅಂದರೆ, ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಡಿವೈಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಈ ಫಾರ್ಮುಲಾ ಪಿ ಆಫ್ ಇ. ಸೊ ಇದರ ಆಧಾರದ ಮೇಲೇ ನಾವೇನು ಮಾಡ್ತೀವಿ, ಲೆಕ್ಕಗಳನ್ನು ಮಾಡುವಂಥದ್ದು. ಹಾಗಾದರೆ ಇಲ್ಲಿ ಒಂದು ಉದಾಹರಣೆ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಒಂದು ನಾಣ್ಯವನ್ನು ಕೆಳಗಿನ ಆವೃತ್ತಿಯಲ್ಲಿ 1000 ಸಲ ಚಿಮ್ಮಲಾಗಿದೆ. ಆಗ ಶಿರ 555 ಬಾರಿ ಮೇಲ್ ಬಂದಿದೆ. ಪುಚ್ಛ ಏನಾಗಿದೆ, 445 ಬಾರಿ ಬಂದಿದೆ. ಹಾಗಾದರೆ ಪ್ರತಿ ಘಟನೆಯ ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿಬಿಟ್ಟು ವಿದ್ಯಾರ್ಥಿಗಳ ಇಲ್ಲಿ ನಿಮಗೆ ಒಂದು ಉದಾಹರಣೆ ಲೆಕ್ಕವನ್ನು ನೀಡಲಾಗಿದೆ. ಹೀಗೆ ತೆಗೆದುಕೊಂಡಾಗ ಒಟ್ಟು ಯತ್ನಗಳ ಸಂಖ್ಯೆ 1000. ಎಷ್ಟು? 1000. ಹಾಗಾದರೆ ಶಿರ ಪಡೆಯುವ ಘಟನೆ ಮತ್ತು ಪುಚ್ಛ ಪಡೆಯುವ ಘಟನೆಗಳನ್ನು ಕ್ರಮವಾಗಿ ಇ ಮತ್ತು ಎಫ್ ಎಂದು ನಾವು ಹೆಸರಿಸ್ತೇವೆ.
ಆದ್ದರಿಂದ ಯ ಸಂಭವನೀಯತೆ ಶಿರಗಳ ಸಂಖ್ಯೆ ಡಿವೈಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಸೊ ಅಲ್ಲಿಗೆ ಪಿ ಆಫ್ ಇ ಈಸ್ ಈಕ್ವಲ್ ಟು ಏನಾಗುತ್ತೆ, 555 ಶಿರಗಳ ಸಂಖ್ಯೆ, ಒಟ್ಟು ಪ್ರಯತ್ನಗಳು 1000. ಸೊ ಅಲ್ಲಿಗೆ ಭಾಗಿಸಿದಾಗ 0.55 ಅಂತೇಳಿ ಬರುತ್ತೆ. ಹಾಗೆಯೇ ಇನ್ನೊಂದು ರೀತಿ ತಗೊಂಡ್ರೆ ಇದೇ ರೀತಿ ಪುಚ್ಚ ಪಡೆಯುವ ಘಟನೆಯ ಸಂಭವನೀಯತೆ, ಪುಚ್ಚಗಳ ಸಂಖ್ಯೆ ಡಿವೈಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಸೊ ಪಿ ಆಫ್ ಎಫ್ ಈಸ್ ಈಕ್ವಲ್ ಟು 445 ಡಿವೈಡ್ ಬೈ 1000. ಸೊ ಅಲ್ಲಿಗೆ 0.445 ಅಂಥೇಳಿ ಕರೆಯಲ್ಪಡ್ತೀವಿ. ಸೊ ಮೇಲಿನ ಉದಾಹರಣೆಯಲ್ಲಿ ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್ ಈಸ್ ಈಕ್ವಲ್ ಟು 0.445 ಪ್ಲಸ್ 0.55 ಈಸ್ ಈಕ್ವಲ್ ಟು ಕೂಡಿದ್ರೆ 1 ಬರುತ್ತೆ. ಸೊ ಪ್ರತಿ ಯತ್ನದ ಸಾಧ್ಯ ಫಲಿತಗಳು ಇ ಮತ್ತು ಎಫ್ ಮಾತ್ರ ಆಗಿವೆ ಎಂಬುದನ್ನು ಅಂಶವನ್ನು ನಾವು ಗಮನಿಸಬೇಕು ವಿದ್ಯಾರ್ಥಿಗಳೇ. ಗೊತ್ತಾಯ್ತಲ್ಲ? ಸೊ ಈ ಅಂಶಗಳು ತುಂಬ ಇಂಪಾರ್ಟೆಂಟು. ಅಂದರೆ ಪುಚ್ಚ ಪಡೆಯುವ ಘಟನೆಯ ಸಂಭವನೀಯತೆ, ಇನ್ನೊಂದು ಯಾವುದು, ಶಿರ ಪಡೆಯುವಂಥ ಘಟನೆಯ ಸಂಭವನೀಯತೆ. ವಿದ್ಯಾರ್ಥಿಗಳೇ, ಆ ಪ್ರಶ್ನೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ ಅಲ್ವಾ? ಸೊ ಹಾಗಾಗಿ ಇಲ್ಲೇನು ಮಾಡಿದ್ದೀನಿ ಅಂದರೆ, ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಮತ್ತೆ ಅದೇ ರೀತಿಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಉದಾಹರಣೆ 2. ಇಬ್ಬರು ಮಕ್ಕಳಿರುವ 1500 ಕುಟುಂಬಗಳನ್ನು ಯಾದೃಚ್ಛಿಕವಾಗಿ ಆರಿಸಲಾಗಿದೆ ಮತ್ತು ಕೆಳಗಿನ ದತ್ತಾಂಶಗಳನ್ನು ದಾಖಲಿಸಿದೆ. ಒಂದು ಕುಟುಂಬದಲ್ಲಿನ ಹುಡುಗಿಯರ ಸಂಖ್ಯೆ ಮತ್ತು ಕುಟುಂಬಗಳ ಸಂಖ್ಯೆ 2 475, 1 814, 0 211. ಸೊ ಯಾದೃಚ್ಛಿಕವಾಗಿ ಆರಿಸಿದ ಒಂದು ಕುಟುಂಬದಲ್ಲಿ 2 ಹುಡುಗಿಯರಿರುವ, 1 ಹುಡುಗಿಯರಿರುವ, 3 ಹುಡುಗಿಯೇ ಇಲ್ಲದ ಕುಟುಂಬದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಎಂದಿದೆ. ಈ ಸಂಭವನೀಯತೆಗಳ ಮೊತ್ತವು 1 ಆಗಿದೆಯೇ ಎಂಬುದನ್ನು ಕೂಡ ಪರೀಕ್ಷಿಸಿ ಅಂತೇಳಿ ಕೊಡಲ್ಪಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ನಾವು ಪರಿಹಾರ ಏನು ಅಂತ ನೋಡ್ತಾ ಹೋದರೆ, 2 ಹುಡುಗಿಯರಿರುವ, 1 ಹುಡುಗಿ ಇರುವ ಮತ್ತು ಹುಡುಗಿ ಇಲ್ಲದೇ ಇರುವ ಕುಟುಂಬದ ಘಟನೆಗಳನ್ನು ನಾವು ಕ್ರಮವಾಗಿ ತಗೊಂಡ್ರೆ E1, E2 ಮತ್ತು E3 ಅಂಥೇಳಿ ಗುರ್ತಿಸೋಣ. ಹಾಗಾಗಿ ಪಿ ಆಫ್ E1 ಈಸ್ ಈಕ್ವಲ್ ಟು 475 ಡಿವೈಡ್ ಬೈ 1500. ವಿದ್ಯಾರ್ಥಿಗಳು ನಮಗಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಅಂತ, ಹೊತ್ತಾನೆ? ಸೊ ಅದನ್ನು ಇಲ್ಲಿ ನಾವು ಅನ್ವಯ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿಗೆ ಏನಾಗುತ್ತೆ, 0.3166 ಆಯಿತು. ಹಾಗೆಯೇ ಪಿ ಆಫ್ E2 ಅಂದರೆ 814 ಡಿವೈಡ್ ಬೈ 1500. ಸೊ ಅಲ್ಲಿಗೆ 0.54266 ಆಯಿತು. ಹಾಗೆಯೇ ಮೂರನೇ ತೊಗೊಂಡ್ರೆ ಪಿ ಆಫ್ E3 ಈಸ್ ಈಕ್ವಲ್ ಟು 211 ಡಿವೈಡ್ ಬೈ 1500 ಅಂದರೆ 0.14066 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳ ಈ ಎಲ್ಲ ಅಂಶಗಳನ್ನು ಕೂಡೋಣ. ಅಲ್ಲಿಗೇನು ಬರುತ್ತೆ, ಪಿ ಆಫ್ E1 ಪ್ಲಸ್ ಪಿ ಆಫ್ E2 ಪ್ಲಸ್ ಪಿ ಆಫ್ E3 ಅಲ್ಲಿಗೆ 0.3166 ಪ್ಲಸ್ 0.54266 ಪ್ಲಸ್ 0.14066 ಸೊ ಈಸ್ ಈಕ್ವಲ್ ಟು 1 ಆಗಿರೋದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಹಾಗಾಗಿ E1, E2 ಮತ್ತು E3ಗಳು ಯತ್ನದ ಎಲ್ಲ ಫಲಿತಗಳನ್ನು ಕೂಡ ಒಳಗೊಂಡಿದೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ನಾವಿಲ್ಲಿ ಬರ್ತವೆ. ಹಾಗಾದರೆ ವಿದ್ಯಾರ್ಥಿಗಳ ಸಂಭವನೀಯತೆಯನ್ನು ನಾವು ತೆಗೆದುಕೊಂಡ್ರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಸಂಭವನೀಯತೆಗಳು ಹೇಗಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದಲ್ಲದೆ ಈ ಕೆಳಗಿನವುಗಳನ್ನು ಗಮನಿಸಿ. ಒಂದನೇದು, ಪ್ರತಿ ಘಟನೆಯ ಸಂಭವನೀಯತೆ 0 ಮತ್ತು 1ರ ನಡುವೆ ಬರುತ್ತದೆ. ವಿದ್ಯಾರ್ಥಿಗಳ ಇಲ್ಲಿ ಇಂಪಾಸಿಬಲ್, ಅನ್ಲೈಕ್ಲಿ ಅಲ್ವಾ, ಈವನ್ ಚಾನ್ಸ್, ಸೊ ಲೈಕ್ಲಿ, ಸರ್ಟೈನ್ ಅಂತೇಳಿ ಇಲ್ಲಿ ಕೆಲವೊಂದು ಅಂಶಗಳನ್ನು ನಿಮಗೆ ಇಲ್ಲಿ ಕೊಡಲ್ಪಟ್ಟಿದೆ. ಕಾಯಿನನ್ನು ಹಾಕಿದಾಗ 2 ಚಾನ್ಸ್ ಇರ್ಬೋದು, ಒಂದು ಶಿರ ಒಂದಿದು. ಸೊ ಇಲ್ಲಿ ಡೈಸನ್ನು ಹಾಕಲ್ಪಟ್ಟಾಗ ಏನಾಗುತ್ತೆ, 1 to 6 ಚಾನ್ಸಸ್ ಇರುತ್ತೆ, ಹೌದಾನೆ? ಸೊ ಈ ರೀತಿಯಾಗಿ ಇಲ್ಲಿ ನಿಮಗೆ ಕೊಡಲ್ಪಟ್ಟಿದ್ದಾವೆ. ಹಾಗೆಯೇ ಇನ್ನೊಂದು, ಎಲ್ಲ ಸಂಭವನೀಯತೆಗಳ ಮೊತ್ತ ಏನಾಗಿರುತ್ತೆ, 1 ಆಗಿರುತ್ತೆ. ನೀವು ಯಾವುದೇನೇ ತೆಗೆದುಕೊಳ್ಳಿ, ಅವುಗಳ ಮೊತ್ತ ಏನಾಗಿರುತ್ತೆ, 1 ಆಗಿರುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. E1, E2 ಡ್ಯಾಶ್ ಡ್ಯಾಶ್ E6ಗಳು ಒಂದು ಯತ್ನದ ಎಲ್ಲ ಸಾಧ್ಯ ಫಲಿತಗಳನ್ನು ಏನಾಗಿದೆ, ಅದು ಒಳಗೊಂಡಿದೆ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಮೂರನೇ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 3 ನಾಣ್ಯಗಳನ್ನು ಏಕಕಾಲದಲ್ಲಿ 200 ಬಾರಿ ಚಿಮ್ಮಲಾಗಿದೆ. ವಿವಿಧ ಫಲಿತಗಳ ಆವೃತ್ತಿಯನ್ನು ಈ ಕೆಳಗೆ ನೀಡಲಾಗಿದೆ. ಸೊ ಫಲಿತವನ್ನು ತಗೊಂಡಾಗ 3 ಶಿರಗಳು, ಆಗ ಆವೃತ್ತಿ ಎಷ್ಟಿದೆ, 23 ಇದೆ. 2 ಶಿರಗಳಿದ್ದಾಗ 72 ಆವೃತ್ತಿ ಇದೆ. 1 ಶಿರ ಇದ್ದಾಗ 77 ಇದೆ. ಶಿರವಲ್ಲ ಅಂದಾಗ 28 ಇದೆ. ಸೊ 3 ನಾಣ್ಯಗಳನ್ನು ಪುನಃ ಏಕಕಾಲದಲ್ಲಿ ಚಿಮ್ಮಿದಾಗ
2 ಶಿರಗಳು ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳ ಇದಕ್ಕೆ ಏನು ಪರಿಹಾರ ಅನ್ನೋದನ್ನು ನಾವು ತಗೊಂಡ್ರೆ, ನಾಣ್ಯವನ್ನು 200 ಸಲ ಚಿಮ್ಮುವುದರಿಂದ ಒಟ್ಟು ಯತ್ನಗಳ ಸಂಖ್ಯೆ 200 ಅಂತ ಹೇಳಿ ಕರಿತೇವೆ. 3 ನಾಣ್ಯಗಳನ್ನು ಪುನಃ ಏಕಕಾಲದಲ್ಲಿ ಚಿಮ್ಮಿದಾಗ 2 ಶಿರಗಳು ಬರುವ ಘಟನೆಯನ್ನು ಇ ಎಂದು ಹೆಸರಿಸ್ತೇವೆ. ಆದ್ದರಿಂದ ಈ ಸಂಭವನೀಯತೆಯು ಏನಾಗಿರುತ್ತೆ, 2 ಶಿರಗಳ ಸಂಖ್ಯೆ ಡಿವೈಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ ಆಗಿರುತ್ತೆ. ಸೊ ಹಾಗಾಗಿ ಪಿ ಆಫ್ ಇ ಈಸ್ ಈಕ್ವಲ್ ಟು 72 ಡಿವೈಡ್ ಬೈ 200. ಸೊ ಅಲ್ಲಿಗೆ 0.36 ಅಂತೇಳಿ ಕರೆಯಲ್ಪಡ್ತೀವಿ. ಸೊ ಹಾಗಾದರೆ ವಿದ್ಯಾರ್ಥಿಗಳ ಈ ಲೆಕ್ಕ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಯಾವ ಘಟನೆ ಕೊಟ್ಟಿದ್ದಾನೆ ಅದರಲ್ಲಿ NF ಕಂಡುಹಿಡ್ಕೋಬೇಕು, ಪಿ ಆಫ್ ಇಯನ್ನು ಕಂಡುಹಿಡಿಯಬೇಕಾಗಿದೆ ಅಷ್ಟೇ. ಸೊ ಈ ಪ್ರಶ್ನೆ ಅರ್ಥ ಆಗಿದೆ ಅಲ್ವಾ? ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಸೊ ಮುಂದಿನ ಪ್ರಶ್ನೆ ಏನು ಹೇಳುತ್ತಪ್ಪ ಅಂದರೆ, ಸಂಖ್ಯಾಶಾಸ್ತ್ರದ ವಿಷಯದ ಬಗ್ಗೆ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ತಿಳಿಯಲು 200 ವಿದ್ಯಾರ್ಥಿಗಳ ಒಂದು ಸಮೀಕ್ಷೆಯನ್ನು ನಡೆಸಲಾಯಿತು. ಸೊ ಕೆಳಗಿನ ಕೋಷ್ಟಕದಲ್ಲಿ ದತ್ತಾಂಶಗಳನ್ನು ದಾಖಲಿಸಿದೆ. ಅಭಿಪ್ರಾಯ ಇದೆ, ವಿದ್ಯಾರ್ಥಿಗಳ ಸಂಖ್ಯೆ. ಇಷ್ಟಪಡುವವರು 135, ಇಷ್ಟಪಡದವರು 65. ಸೊ ಹಾಗಾದರೆ ಇಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನು ಕೊಡಲ್ಪಟ್ಟಿದ್ದಾರೆ. ಇಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆರಿಸಿದರೆ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವವರು ಎಷ್ಟು ಜನ, ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದ ವಿದ್ಯಾರ್ಥಿಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳೇ, ಇದಕ್ಕೆ ಪರಿಹಾರವನ್ನು ನಾವು ತೆಗೆದುಕೊಂಡ್ರೆ, ಅಲ್ಲ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ ಎಷ್ಟು ಜನ ಅಲ್ಲ ಅಂತ ಹೇಳಿಬಿಟ್ಟು, ಅದರ ಆಧಾರದ ಮೇಲೆ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವ ಘಟನೆ ಮತ್ತು ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದ ವಿದ್ಯಾರ್ಥಿಯ ಘಟನೆಗಳನ್ನು ಕ್ರಮವಾಗಿ ಇ ಮತ್ತು ಎಫ್ ಅಂತ ಹೇಳಿ ಹೆಸರಿಸೋಣ ಅಲ್ವಾ. ನಮ್ಮ ಐಡೆಂಟಿಫಿಕೇಷನ್ಗೋಸ್ಕರ ವಿದ್ಯಾರ್ಥಿಗಳ ಇ ಮತ್ತು ಎಫ್ ಅಂತ ಹೇಳಿ ತೊಗೊಂಡಿದ್ದೀವಿ ಅಷ್ಟೇ. ಈ ಸಂಭವಿಸುವ ಸಂಖ್ಯೆ ಅಂದರೆ ಏನಾದ ಅರ್ಥ, ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವಂತಹ ವಿದ್ಯಾರ್ಥಿಗಳು. ಆಗ ಸಂಖ್ಯೆ ಏನಾಗಿದೆ, 135 ಇದೆ ಅಲ್ವಾ. ಹಾಗಾದರೆ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಭವನೀಯತೆ ಏನಾಗಿರುತ್ತೆ, ಒಟ್ಟು ವಿದ್ಯಾರ್ಥಿಗಳು ಅಲ್ವಾ. ಅಲ್ಲಿಗೇನಾಯಿತು, 135 ಡಿವೈಡ್ ಬೈ 200. ಇದೇನಿದು ಸಂಭವನೀಯತೆ. ಸೊ ಅಲ್ಲಿಗೆ ಡಿವೈಡ್ ಮಾಡಿದರೆ 27 ಡಿವೈಡ್ ಬೈ 40 ಅಂತ ಆಯಿತು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆಯಲ್ಲ, ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದ ವಿದ್ಯಾರ್ಥಿಯ ಸಂಭವನೀಯತೆ. ಸೊ ಅದ್ಯಾವುದು, ಎಫ್ ಅಂತ ಕರ್ಕೊಂಡಿದ್ವಿ ಹೌದಾನೆ. ಸೊ ಎಫ್ ಸಂಭವಿಸುವ ಸಂಖ್ಯೆ ಅಂದರೆ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದ ವಿದ್ಯಾರ್ಥಿಗಳ ಸಂಖ್ಯೆ 65. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೇನಾಗುತ್ತೆ, ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದ ವಿದ್ಯಾರ್ಥಿಗಳ ಸಂಭವನೀಯತೆ ಈಸ್ ಈಕ್ವಲ್ ಟು ಇಷ್ಟಪಡದ ವಿದ್ಯಾರ್ಥಿಗಳು ಡಿವೈಡ್ ಬೈ ಒಟ್ಟು ವಿದ್ಯಾರ್ಥಿಗಳು. ಈಗ ಅಲ್ಲಿ ಎಷ್ಟೆಷ್ಟಿದ್ದಾರೆ ಅಂತ ತೊಗೊಂಡಿದ್ದೀವಿ, 65 ಡಿವೈಡ್ ಬೈ 200. ಸೊ ಇದನ್ನು ಡಿವೈಡ್ ಮಾಡಿದರೆ 15 ಡಿವೈಡ್ ಬೈ 40 ಅಂತ ಆಗುತ್ತೆ. ಇನ್ನೂ ಡಿವೈಡ್ ಆಗುತ್ತಲ್ವ. ಸೊ ಅಲ್ಲಿಗೆ 3/8 ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಆ ಪ್ರಶ್ನೆಗೆ ವಿದ್ಯಾರ್ಥಿಗಳೇ ಹೇಗೆ ಉತ್ತರವನ್ನು ಬರೀಬಹುದು ಅನ್ನುವಂಥದ್ದು ಕೂಡ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು ಮುಂದಿನ ಉದಾಹರಣೆ 5. ಇಂದಿನ ಅನುಕ್ರಮ 500 ದಿನಗಳ ಹವಾಮಾನ ಮುನ್ಸೂಚನೆಗಳಲ್ಲಿ 325 ಮುನ್ಸೂಚನೆಗಳು ಸರಿಯಾಗಿವೆ ಎಂದು ಹವಾಮಾನ ಇಲಾಖೆಯ ದಾಖಲೆಯು ತೋರಿಸುತ್ತದೆ. ಅದರಲ್ಲಿ ಮೊದಲ ಪ್ರಶ್ನೆ, ಸರಿಯಾದ ಮುನ್ಸೂಚನೆಯನ್ನು ನೀಡಿದ ದಿನಗಳ ಸಂಭವನೀಯತೆ ಎಷ್ಟು? ಎರಡನೇ ಪ್ರಶ್ನೆ, ಮುನ್ಸೂಚನೆಗಳು ಸರಿಯಾಗಿಲ್ಲದ ದಿನಗಳ ಸಂಭವನೀಯತೆ ಎಷ್ಟು ಅಂತಿದೆ. ಸೊ ವೆದರ್ ರಿಪೋರ್ಟನ್ನು ಇಲ್ಲಿ ಕೊಡಲ್ಪಟ್ಟಿದ್ದಾರೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ದಾಖಲೆಗಳು ಸಿಗುವ ಒಟ್ಟು ದಿನಗಳು 500 ದಿನಗಳು ಅಲ್ವಾ. ಹಾಗಾದರೆ ಪಿ ಅಂದರೆ ಸರಿಯಾದ ಮುನ್ಸೂಚನೆಗಳು ಇರುವ ದಿನ, ಮುನ್ಸೂಚನೆಗಳು ಸರಿಯಾಗಿರುವ ದಿನಗಳ ಸಂಖ್ಯೆ ಡಿವೈಡ್ ಬೈ ದಾಖಲೆಗಳು ಸಿಗುವ ಒಟ್ಟು ದಿನಗಳ ಸಂಖ್ಯೆ. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇನಾಯಿತು, 325 ಡಿವೈಡ್ ಬೈ 500 ಆಯಿತು ಗೊತ್ತಾನೆ. ಸೊ ಅಲ್ಲಿಗೆ 0.65 ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ತಗೊಂಡಾಗ ಮುನ್ಸೂಚನೆಗಳು ಸರಿಯಾಗಿಲ್ಲದ ದಿನಗಳ ಸಂಖ್ಯೆ. ಸೊ ಅಲ್ಲಿಗೆ ಏನಾಯಿತು, 500 ಮೈನಸ್ 325. ಸೊ ಕಳೆದ್ರೆ 175. ಆದ್ದರಿಂದ ಪಿ ಆಫ್ ಅಂದರೆ ಮುನ್ಸೂಚನೆ ಸರಿಯಾಗಿಲ್ಲದ ದಿನ 175 ಡಿವೈಡ್ ಬೈ 500. ವಿದ್ಯಾರ್ಥಿಗಳ 500ರಿಂದ ಅದನ್ನು ಭಾಗಿಸಿದರೆ 0.35 ಅಂತ ಬಂತು. ಸೊ ಇಲ್ಲಿ ನಾವು ಏನು ಗಮನಿಸ್ಬೇಕಪ್ಪ ಅಂದರೆ, ಮುನ್ಸೂಚನೆ ಸರಿ ಇರುವ ದಿನ, ಮುನ್ಸೂಚನೆ ಸರಿ ಆಗಿಲ್ಲದ ದಿನ, ಏನು ಬಂದಿದೆಯಲ್ಲ ಸಂಭವನೀಯತೆ, ಅವೆರಡನ್ನ ಕೂಡಬೇಕು.
0.65 ಪ್ಲಸ್ 0.35 ವಿದ್ಯಾರ್ಥಿಗಳೇ ಕೂಡಿದರೆ ಏನು ಬರುತ್ತೆ? 1 ಬರುತ್ತೆ. ಇದು ಒಂದೇ ಅಲ್ಲ, ಯಾವುದೇ ತಗೊಂಡ್ರೂ ಕೂಡ ಸಂಭವನೀಯತೆ ಏನು ಬರುತ್ತೆ? ನಮಗೆ 1 ಬರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಗೊತ್ತಾಯ್ತಲ್ಲ, 1 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಇದನ್ನು, ಈ ಪ್ರಶ್ನೆ ಸಂಭವನೀಯತೆ ಏನಾಗಿರುತ್ತೆ ಅನ್ನೋದು. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ತಗೊಂಡಿರುವಂತಹ ಎಲ್ಲ ಉದಾಹರಣೆ ಲೆಕ್ಕಗಳು ನಿಮಗೆ ಚೆನ್ನಾಗಿ ಈಸಿಯಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ಇದುವರೆಗೂ ನಾವು ಏನು ಕಲ್ತಿದ್ದೀವಲ್ಲ ಸಂಭವನೀಯತೆ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳೇ ಇಲ್ಲಿ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಸೊ ಈ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು ಅಂದರೆ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಗೊತ್ತಾಯ್ತಲ್ಲ, ವಿತೌಟ್ ನೋಟ್ಸ್, ವಿತೌಟು ಟೆಕ್ಸ್ಟ್ ಬುಕ್ಕು, ನೀವು ನೋಡಿದ್ರೆ ಪ್ರಾಂಪ್ಟಾಗಿ ಆನ್ಸರ್ನ ಬರಲಿಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ಕ್ಲಾಸಸ್ಸಲ್ಲಿ ಅರ್ಥ ಆಗಿದೆ ತಾನೇ, ಎಷ್ಟು ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದನ್ನು. ಸೊ ಇನ್ನೂ ತುಂಬ ಸಂದರ್ಭದಲ್ಲಿ ಅರ್ಥನೇ ಆಗಲಿಲ್ಲ ಅಂದಾಗ ಮಾತ್ರ ನೀವು ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿಬಿಟ್ಟು ಆಮೇಲೆ ಲೆಕ್ಕಗಳನ್ನು ಆನ್ಸರ್ಗೆ ಬರೀತಾ ಹೋಗಬಹುದು. ಮೊದಲನೇ ಪ್ರಶ್ನೆ, ಒಂದು ಸಂಸ್ಥೆಯು 2400 ಕುಟುಂಬಗಳನ್ನು ಯಾದೃಚ್ಛಿಕವಾಗಿ ಆರಿಸಿ ಆದಾಯದ ಮಟ್ಟ ಮತ್ತು ಕುಟುಂಬದಲ್ಲಿರುವ ವಾಹನಗಳ ಸಂಖ್ಯೆಯ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಸಮೀಕ್ಷೆಯನ್ನು ನಡೆಸಿತು. ಸಂಗ್ರಹಿಸಿದ ಮಾಹಿತಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಿರಿ. ವಿದ್ಯಾರ್ಥಿಗಳಲ್ಲಿ ಕೊಟ್ಟಿದ್ದಾರೆ ಪಟ್ಟಿ. ಈಗ ಒಂದು ಕುಟುಂಬವನ್ನು ಆರಿಸಿದರೆ ಈ ಕೆಳಗಿನಂತೆ ಕುಟುಂಬವನ್ನು ಆರಿಸಿದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಇಲ್ಲಿ. ಸೊ ಸಂಭವನೀಯತೆಯನ್ನು ಏನು ಮಾಡಬೇಕು? ನಾವಿಲ್ಲಿ ಕಂಡುಹಿಡಿತಾ ಹೋಗಬೇಕು. ಹಾಗಾಗಿ ನೆಕ್ಸ್ಟು, ಪ್ರತಿ ಮಾಸದ ಆದಾಯ 10,000ದಿಂದ 13,000 ಮತ್ತು ನಿಖರವಾಗಿ 2 ವಾಹನಗಳನ್ನು ಹೊಂದಿರುವುದು. ಎರಡನೇದು, ಪ್ರತಿ ಮಾಸದ ಆದಾಯ 16,000 ಅಥವಾ ಹೆಚ್ಚು ಮತ್ತು ನಿಖರವಾಗಿ 1 ವಾಹನವನ್ನು ಹೊಂದಿರುವುದು. ಮೂರನೇದು, ಪ್ರತಿ ಮಾಸದ ಆದಾಯ 7,000ಕ್ಕಿಂತ ಕಡಿಮೆ ಮತ್ತು ಯಾವುದೇ ವಾಹನವನ್ನು ಹೊಂದಿಲ್ಲದಿರುವುದು. ನೆಕ್ಸ್ಟು ನಾಲ್ಕನೇದು, ಪ್ರತಿ ಮಾಸದ ಆದಾಯ 13,000ದಿಂದ 16,000 ಮತ್ತು 2ಕ್ಕಿಂತ ಹೆಚ್ಚು ವಾಹನಗಳನ್ನು ಹೊಂದಿರುವುದು. ಐದನೇ ಪ್ರಶ್ನೆ, 1ಕ್ಕಿಂತ ಹೆಚ್ಚು ವಾಹನಗಳನ್ನು ಹೊಂದಿಲ್ಲದಿರುವುದು. ಸೊ ಇದಿಷ್ಟು ವಿದ್ಯಾರ್ಥಿಗಳ ಮೊದಲ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಆ ಎಲ್ಲ ಘಟನೆಗಳಲ್ಲಿ ನೀವೇನು ಮಾಡಬೇಕು? ಸಂಭವನೀಯತೆಯನ್ನು ಕಂಡುಹಿಡಿತಾ ಹೋಗಬೇಕು. ನೆಕ್ಸ್ಟು ಎರಡನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, 5 kg ಎಂದು ನಮೂದಿಸಿದ ಗೋಧಿ ಹಿಟ್ಟಿನ 11 ಚೀಲಗಳು ನಿಜವಾಗಿ ಕೆಳಗಿನಂತೆ ತೂಕಗಳನ್ನು ಉಳ್ಳ ಹಿಟ್ಟನ್ನು ಹೊಂದಿವೆ. 4.97, 5.05, 5.08, 5.03, 5, 5.06, 5.08, 4.98, 5.04, 5.07 ಮತ್ತು 5. ಇವುಗಳಲ್ಲಿ ಒಂದು ಚೀಲವನ್ನು ಯಾದೃಚ್ಛಿಕವಾಗಿ ಆರಿಸಿದಾಗ 5 kgಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲವನ್ನು ಪಡೆಯುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತಿದೆ. ಸೊ ಈ ಪಟ್ಟಿಯನ್ನು ತಗೊಂಡು ನೀವು ಅದಕ್ಕನುಗುಣವಾಗಿ ಸಂಭವನೀಯತೆ ಅಂದರೆ P(E) ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮೂರನೇ ಪ್ರಶ್ನೆಯನ್ನು ತಗೊಂಡ್ರೆ, ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಒಬ್ಬ ಬ್ಯಾಟ್ಸ್ಮನ್ನನ್ನು ಎದುರಿಸಿದ 30 ಎಸೆತಗಳಲ್ಲಿ 6 ಬೌಂಡರಿಗಳನ್ನು ಬಾರಿಸುತ್ತಾಳೆ. ಅವಳು ಬೌಂಡರಿ ಹೊಡೆಯದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂಥೇಳಿ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ನಿಮಗೆ 3 ಪ್ರಶ್ನೆಗಳನ್ನು ನೀಡಿದ್ದೇನೆ. 3 ಪ್ರಶ್ನೆಗಳಿಗೆ ನಿಮಗೆ ಈಸಿಯಾಗಿ ಉತ್ತರಗಳು ದೊರೆಯುತ್ತೆ, ಯಾವುದೇ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಸೊ ಇವುಗಳ ಕೊಟ್ಟಿರುವಂಥ ದತ್ತಾಂಶಗಳನ್ನು ತಗೊಂಡು ಸಂಭವನೀಯತೆಯನ್ನು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿ. ಸೊ ನಂತರ ಅವಧಿಯಲ್ಲಿ ನಾನು ಅದನ್ನು ಕರೆಕ್ಷನ್ ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳ ಈ ಪಾಠದಲ್ಲಿ ಬರುವಂತಹ ಎಲ್ಲ ಕಲಿಕಾಂಶಗಳು, ಘಟನೆ ಆಗಿರಬಹುದು ಅಲ್ವಾ, ನೆಕ್ಸ್ಟ್ ಯತ್ನ ಆಗಿರಬಹುದು, ಸಂಭವನೀಯತೆ ಆಗಿರಬಹುದು. ಸೊ ಈ ಎಲ್ಲ ಅಂಶಗಳ ಬಗ್ಗೆ, ಮೂಲ ಪದಗಳ ವ್ಯಾಖ್ಯಾನಗಳ ಬಗ್ಗೆ, ಉದಾಹರಣೆ ಲೆಕ್ಕಗಳು, ಯಾವ ಚಟುವಟಿಕೆಯನ್ನು ತೆಗೆದುಕೊಂಡು ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ, ಹಾಗೆಯೇ ಮತ್ತು ಅಭ್ಯಾಸದ ಲೆಕ್ಕಗಳನ್ನು ಕೆಲವೊಂದು ಉದಾಹರಣೆ ಟೈಪಲ್ಲೇ ತೊಗೊಂಡು ಮಾಡಿದ್ದೇವೆ. ಮತ್ತು ಈಗ ಇಲ್ಲಿ ನಾನು ಕೊಟ್ಟಿರುವಂತಹ 3 ಪ್ರಶ್ನೆಗಳು. ಸೊ ಇದೆಲ್ಲ ಅಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸಿ ಈ ಪ್ರಶ್ನೆಗಳನ್ನು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿ ವಿದ್ಯಾರ್ಥಿಗಳೇ. ಸೊ ಈ ಎಲ್ಲ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ತಿಳಿದ್ಬಿಟ್ಟು ಈ ಪಾಠವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ ವಿದ್ಯಾರ್ಥಿಗಳೇ. ಅಲ್ಲಿಗೆ ಸಂಭವನೀಯತೆ ಪಾಠ ಕ್ಲೋಸ್ ಆಗುತ್ತೆ. ಹಾಗಾದರೆ ಮುಂದಿನ ಪಾಠವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.